ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ. ತಮ್ಮೆಲ್ಲರಿಗೂ ಶರಣಾರ್ಥಿ. ನಾನು ಸಂತೋಷ್ ಸ್ವಾಮೀಜಿ ಹಿರೇಮಠ ಸಾಕಿನ್ ಕೋಳೂರು, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಕೋಳೂರು ಗ್ರಾಮ. ನಮ್ಮ ಶ್ರೀಕೃಷ್ಣ ದೇವರಾಯ ಚಾರಿಟೇಬಲ್ ಟ್ರಸ್ಟ್ನ ಪ್ರತಿ ರವಿವಾರ ನಾವು ಗ್ರಾಮದ ಪ್ರಮುಖ ಬೀದಿಗಳು ಮತ್ತು ದೇವಸ್ಥಾನ, ಶಾಲಾ ಕಾಲೇಜುಗಳು, ಇನ್ನಿತರ ಪ್ರದೇಶಗಳಲ್ಲಿ ಸ್ವಚ್ಛತಾ ಮಾಡ್ಕೊಳ್ತಾ ಬಂದಿದ್ದೇವೆ. ಪ್ರಸ್ತುತ ಇವತ್ತಿನ ದಿವಸ ಈ ವಾರ ನಾವು ನಮ್ಮ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಹೀಗಾಗಿ ಸ್ವಚ್ಛತೆಯನ್ನು ಬಂದಿದ್ದೇವೆ. ಈ ಬಂದ ಸಮಯದಲ್ಲಿ ನಮಗೆ ನಮ್ಮ ಶಾಲೆಯು ಕಟ್ಟಡ ದುರಸ್ತಿ ಇರುವುದರಿಂದ ಆ ಶಾಲೆಯ ಕಟ್ಟಡದ ವಿನ್ಯಾಸವನ್ನು ತಮಗೆ ತೋರ್ಪಡಿಸುತ್ತಿದ್ದೇವೆ. ನೀವು ನೋಡ್ತಾ ಇರೋದು ಸರ್ಕಾರಿ ಪ್ರೌಢಶಾಲೆ ಕೋಳೂರು, 40 ವರ್ಷದ ಹಿಂದಿನ ಕಟ್ಟಡ. ಈ ಶಾಲೆಯಲ್ಲಿ ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ತಮ್ಮ ಜೀವನದಲ್ಲಿ ಹಲವಾರು ಹುದ್ದೆಯನ್ನು ಪಡೆದುಕೊಂಡಿದ್ದಾರೆ. ನಾನು ಈ ಶಾಲೆಯಲ್ಲಿ 2012 ಮತ್ತು 13ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ್ದೇನೆ. ಇಂತಹ ಶಾಲೆ ಈಗ ಬಹಳ ದುರಸ್ಥಿತಿ ಬಂದಿದೆ. ಯಾಕಂತಂದ್ರೆ ಈ ಶಾಲೆಯ ಕಟ್ಟಡ ನೀವು ನೋಡ್ತಾ ಇರೋದು ಮೇಲ್ಛಾವಣಿಯ ಕಟ್ಟಡ ಎಲ್ಲ ಶಿಥಿಲಾವಸ್ಥೆಯಲ್ಲಿದೆ. ಇಲ್ಲಿ ಓದುತ್ತಾ ಇರುವ ವಿದ್ಯಾರ್ಥಿಗಳಿಗೆ ಆ ಸಮಯದಲ್ಲಿ ಈ ಮೇಲ್ಛಾವಣಿಯಲ್ಲಿ ಕಲ್ಲುಗಳು ಮೇಲ್ ಬೀಳುದಂತ ಹೇಳಕ್ ಬರೋದಿಲ್ಲ. ಅದಕ್ಕಾಗಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಈಗಿನ ವಿದ್ಯಾರ್ಥಿಗಳು ಮತ್ತು ತಾಲೂಕ್ ಪಂಚಾಯತಿಯ ಸದಸ್ಯರು, ಗ್ರಾಮ ಪಂಚಾಯತಿ ಕೋಳೂರು, ನಮ್ಮ ತಾಲೂಕಿನ MLAಗಳು ಹಾಗೆ ಶಿಕ್ಷಣ ಅಧಿಕಾರಿಗಳು ಈ ಶಾಲೆ ಕಡೆಗೆ ಒಮ್ಮೆ ಬಂದು ತಾವೆಲ್ಲ ವಿಸಿಟ್ ಮಾಡಿ ಈ ಶಾಲೆಯ ಕಟ್ಟಡದ ದುರಸ್ತಿಯನ್ನು ನೋಡಿ ಈ ಶಾಲೆಯನ್ನು ಮತ್ತೆ ಪುನರಾರಂಭ ನಾವು ಮಾಡಬೇಕು. 1984ರಲ್ಲಿ ಅಡಿಗಲ್ಲು ಹಾಕಿದ ಶಿಲಾನ್ಯಾಸ. ಅದೇ ತರನಾಗಿ ಈ ಶಾಲೆಯ ಮೇಲ್ಛಾವಣಿ ಈ ದುರಸ್ತಿಯಲ್ಲಿದೆ ನೋಡಿ. ಎಲ್ಲ ಸಿಮೆಂಟು ಮತ್ತು ಒಳಗಿರುವ ಆ ಕಬ್ಬಿಣ ಕೊಳೆತು ಯಾವ ಸಮಯದಲ್ಲಿ ಬೀಳುತ್ತಂತ ಹೇಳಕ್ ಬರೋದಿಲ್ಲ ನೋಡಿ. ಈ ಶಾಲೆಯ ಕಟ್ಟಡ ಈ ತರನಾಗಿದೆ. ಈ ಗೋಡೆಯ ಎಲ್ಲ ಸಿಮೆಂಟು ಕಲ್ಲು ಒಡೆದು ತಂತಾನೆಯಾಗೆ ಬೀಳ್ತಾ ಇದೆ. ತಾವೆಲ್ಲ ನೋಡ್ತಾ ಇರ್ಬೋದು ಈಗ ಈ ಕಟ್ಟಡದ ವಿನ್ಯಾಸ. ಕಟ್ಟಡ ಮತ್ತೆ ಪ್ರಾರಂಭ ಆಗಬೇಕು ಅನ್ನೋದು ನಮ್ಮ ಶ್ರೀಕೃಷ್ಣ ದೇವರಾಯ ಚಾರಿಟೇಬಲ್ ಟ್ರಸ್ಟ್ನ ಕನಸು ಹಾಗೂ ಹಳೆ ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಎಲ್ಲ ಗುರು ಹಿರಿಯರ ಆಸೆಯಾಗಿದ್ದು, ತಾವೆಲ್ಲರೂ ಈ ಶಾಲೆ ಕಡೆ ಗಮನ ಕೊಡಬೇಕು. ಮತ್ತೆ ಈ ಶಾಲೆಯನ್ನು ನಾವು ಪುನರ್ ಆರಂಭ ಮಾಡೋಣ ಅಂತ ತಮ್ಮೆಲ್ಲರಿಗೂ ತಿಳಿಪಡಿಸಿದ್ದೇವೆ. ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮುಟ್ಟುವವರೆಗೂ ತಾವೆಲ್ಲರೂ ಈ ವಿಡಿಯೋನು ಶೇರ್ ಮಾಡಿ. ನಮ್ಮ ಸರ್ಕಾರಿ ಶಾಲೆಗಳು ನಮ್ಮ ಗ್ರಾಮದ ಹೆಮ್ಮೆಯಾಗಿವೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.